ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನಾವ ಮಾಡಿದ್ವಿ, ನಾವು ನೀಚ ಅದು ಅಂತಂದ್ರೆ ನಾವು ಆ ಮಾತು ಅನಿಸ್ಕೊಳಕ್ತಾ ಇರಲ್ಲ. ನಮಗೊಮ್ಮೆ ಟೈಮ್ ಚಲೋ ಬಂತಂದ್ರ ಅದ್ರ ಬಡ್ಡಿ ಸಮೇತ ತೀರಿಸ್ಲಿಲ್ಲ ಅಂದ್ರ ನಾವು ಅಪ್ಪು ಹುಟ್ಟಿದ ಮಕ್ಕಳನ್ನ ಅಲ್ಲ, ನಾವು ಭದ್ರದೀವಿ. ಮಂದಿ ಹೆಂಗ್ ಓಡಿ ಹೋಗಂಗಿಲ್ಲ, ಜೇರಿ ಬಿದ್ದಾದ್ರೂ ಬರ್ತೀವಿ. ನೀವು ನಾನು ಆಕಾಂಕ್ಷೆಗಿದ್ದ ನನ್ ತಪ್ಪಿಸಿದ್ರಲ್ಲ, ಅದಲ್ಲ ಮೋಸ. ತಾಲೂಕ್ ಪಂಚಾಯತಿ ಒಳಗ ರೌಡಿ ಸೀಟರ್ ಮಾಡ್ತೀವಿ. ಅಪ್ಪ ನಾವೇನ್ ರೌಡಿಗಳ? ದಾನ ಧರ್ಮ ಕೈ ಮಾಡಿದ್ದು ಯಾವ್ದೋ 10 ರೂಪಾಯಿ. ಈಗ ಡಿಸಿಸಿ ಬ್ಯಾಂಕ್ ಬಹಳ ದಿನದಲ್ಲಿಂತ 5 ವರ್ಷ ಆದ ಮ್ಯಾಗ ಈ ವಿಚಾರ ಒಂದ್ ಸ್ವಲ್ಪ ಬಂದೈತಿ. ಈಗ ಅದು ನನಗೆ ಬಹಳ ಖುಷಿ ತಂದೈತಿ. ಯಾಕಂದ್ರ ಹಿಂದಕ್ಕ ಏನ್ ನಡೆದವು ಏನ್ ಅನ್ನೋದು ವಿಸ್ತಾರವಾಗಿ ಹೇಳ್ತೇನೆ. 3 ಮಂದಿ ಆಕಾಂಕ್ಷಿಗಳಿದ್ವಿ. ಇದಕ್ಕ ನಾನು ಇದ್ರೊಳಗ ಸೈಲೆಂಟ್ ಆಗಿ ಕುಂತಿದ್ದೆ. ಅವತ್ತಿನ ನಾಯಕರು ನೀನು ನಿಂದಿರ್ತೀಯ ನೋಡ ಅಂತ ಕೇಳಿದ್ರು ನನಗ. ನಾನು ಅವತ್ ಕಂಡೀಷನ್ ಏನ್ ಮಾಡಿದೆ, ನಾನು ಆಕಾಂಕ್ಷ ಅಲ್ಲ, ನನಗ ನಿಂದುರಿ ಅಂದ್ರೆ ನಾ ಹಿಂದಕ್ಕೆ ಸರ್ಕಣಂಗಿಲ್ಲ ಅಂತ ಹೇಳಿದೆ ಸ್ವಚ್ಛ. ಆಯ್ತು, ನೀನು ರೆಡಿ ಆಗು ಅಂತ ಹೇಳಿದ್ರು. 9 ಮಂದಿ ಒಳಗೆ 8 ಮಂದಿನ ಒಂದು ಕಮಿಟ್ಮೆಂಟ್ ಇತ್ತು ಆ ಟೈಮ್ನಲ್ಲಿ. 9 ಮಂದಿಯಾಗ 8 ಮಂದಿನ ಬೆಂಗಳೂರಿಗೆ ಕಳಿಸಿದ್ರು. ನನ್ನೊಬ್ಬವನ್ನ ಇಲ್ಲೇ ಉಳಿಸಿದ್ರು. ಯಾಕ? ಹಣಕ್ ಒಂದ್ ಏನೋ ರೆಡಿ ಮಾಡಕ್ ಬಿಟ್ಟು ಹೋದ್ರಿ. ಇಲ್ಲ, ನಾನು ಒಂದು 4-5 ದಿನ ಆಗಿಂದ ಅದನ್ನ ರೆಡಿ ಮಾಡಿದೆ. ಹಿಂಗ ರೆಡಿ ಆಗ್ಯಾವ ಅಂತ ಹೇಳಿದೆ ಆ ನಾಯಕರಿಗೆ. ಹಂಗಾರ ನೀನು ನಾನು ಒಬ್ರಿಗೆ ಹೇಳ್ತೀನಿ, ಅವ್ರ ಕೈ ಮುಟ್ಟಸಂತಿ, ನೀನ್ ಬಂದ್ಬಿಡು ಬೆಂಗಳೂರಿಗೆ ಅಂತ ಹೇಳಿದ್ರು. ನಾನು ಅದ್ರ ತಕ್ಕಂಗ ಇಲ್ಲಿ ಒಬ್ಬರಿಗೆ ಒಬ್ಬರ ಒಂದ್ ತಾಲಿ ಇಟ್ಟು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿಂದ ಏನಾಯ್ತು, ಅಲ್ಲಿ 3 ಮಂದಿ ಆಕಾಂಕ್ಷಿಗಳಿದ್ರು. ಅಲ್ಲಿ ಒಬ್ಬರನ್ನ ಮುಲೆಗ ಜಗ್ ತಗೊಂಡು ಹೊಡೆದ್ರು ಅವ್ರು ಕೇಳಿದಕ್ಕ. ಆಮೇಲೆ ಏನಾಯ್ತು, ಅಲ್ಲಿ ಬೆಂಗಳೂರು ಬಿಡಿಸ್ಕಟ ಹಾಸನ್ ಒಂದು ರೆಸಾರ್ಟ್ನಾಗ ಇಟ್ರು. ಇಟ್ಟಿಂದ ಏನಾಯ್ತು, ಇಲ್ಲಿ ಏನೇನು ಕಳಿಸಿದ್ರು ನನಗ, 3 ಮಂದಿ ಆಕಾಂಕ್ಷಿದಾರ, ನೀನು ಇಷ್ಟು ಒಂದು 50 ಕೊಡ್ತೀನಿ ಅಂತಂದು ಹೇಳು, ಇಲ್ಕಲ್ದು ಒಂದು ಸೀಟ್ ಡಿಸಿಸಿ ಬ್ಯಾಂಕಿಗೆ ವೋಟ್ ಹಾಕೋದು, ಇಲ್ಕಲ್ 2 ಸೀಟ್ ತರ್ತೀನಿ ಅಂತ ಹೇಳು ಬಿಜೆಪಿವು, ಹಂಗ ಸಾಲಿಂ ಬಿದ್ರೆ ಒಣಗುಂದದ್ದು ಅಂತ ತಂಬರ್ತೀನಿ ಅಂತ ಹೇಳು ಅಂತ ನನಗೆ ಕಲಿಸ್ಕೊಟ್ರು. ಅದ್ರ ತಕ್ಕಂಗ ನನಗೇನಾಗ್ಬಿಡ್ತು, ಪಕ್ಕಾ ನನಗ ಟಿಕೆಟ್ ಕೊಡ್ತಾರ ಅನ್ನೋದಕ್ಕ ನಾವು ಹೋಪ್ಸ್ಲಿಂತ್ರ ಹೋದೆ. ಇಲ್ಲಿಂತ್ರ ಹಾಸನ್ ಯಾವ್ದೋ ಒಂದು ರೆಸಾರ್ಟ್ನಾಗ ಇಟ್ರು. ಅಲ್ಲಿ ಏನಾಯ್ತು, ಇವರು ಶಾಂತಗಿರಿ ಇನ್ನೊಬ್ರು ನನ್ನ ಹೆಸರು ಪ್ರಸ್ತಾವನೆ ಬರೋಣ, ನಾನು ಶಾಂತಗಿರಿ ಒಂದು ನಿನಗೆ ಸಿಗ್ಬೇಕು, ಇಲ್ಲ ನನಗ್ ಸಿಗ್ಬೇಕು, 3ನೇ ವ್ಯಕ್ತಿ ಸಿಕ್ಕರೆ ನಾವು ವೋಟ್ ಹಾಕಂಗಿಲ್ಲ ಅಂತಂತಿದ್ರು ಇವ್ರು ನನ್ನ ಎದುರಿಗೆ. ನಾನೇನಂತಿದ್ದೆ, ಯಾರಿಗೇ ಸಿಗ್ಲಿ ಧರ್ಮಸ್ಥಳಕ್ಕೆ ಹೋಗಿ ಆಣಿ ಮಾಡಮ್ರಿ, ಧರ್ಮಸ್ಥಳಕ್ಕೆ ಹೋಗಿ ಆಣಿ ಮಾಡಮ್ರಿ, ಯಾರಿಗೇ ಸಿಕ್ಕರೆ ನಿಯತ್ತಾಗಿ ಹಾಕೊಂಡ್ರಿ ಅಂತಂದೇಳಿ ಹೇಳ್ತಿದ್ದೆ. ಅದಕ್ಕೆ ಇವ್ರು ನನಗ್ ಮಾರಿ ಹೊಡೆದಂಗ, ನಮಗ್ ಸಿಕ್ಕರ ಅಷ್ಟ, ಬೇರೆದಾರಿ ಸಿಕ್ಕರೆ ಹಾಕಂಗಿಲ್ಲ ಅಂತಂದು ಹೇಳ್ತಿದ್ರು. ಅವಾಗ ನನಗ ಮೈಂಡ್ ಡಿಸ್ಟರ್ಬ್ ಆಗಕತ್ತು. ಅದು ಹೋಯ್ತು. ಆಮೇಲೆ ಏನಾಯ್ತು, ಇಬ್ರ ಕ್ಯಾಂಡಿಡೇಟ್ ಅನ್ನೋದಾಗಿ ಒಬ್ರು ಚಿಕ್ಕೋಡಗ್ಲಿ ಸೆಟ್ರನ್ನ, ಒಬ್ರು ಓದ್ಗೇರನ್ನ, ಇವ್ರಿಬ್ರನ್ನ ಆಕಾಂಕ್ಷಿಗಳನ್ನ ಇಲ್ಕಲಿಗೆ ಬರ್ರಿ ಅಂತ ಹೇಳಿದ್ರು. ನಾನು ಅಲ್ಲಿ ಗಂಗಾಧರ್ ದೊಡ್ಡ ಮನೆಯವರಿಗೆ ಹೇಳಿದೆ, ನಾನು ಇಲ್ಲಿ ಇರಂಗಿಲ್ಲ. ಯಾಕಂದ್ರ ನಾಳೆ ಇಲ್ಲಿಂತ್ರ ಒಬ್ಬ ಓಡಿ ಹೋದ್ನಂತಂದ್ರ ಅದು ನನ್ನ ಮೇಲೆ ಗೂಬೆ ಬರುತ್ತ. ಅದಕ್ಕೆ ನಾನು ಇಲ್ಲಿ ಇರಂಗಿಲ್ಲ, ಒಂದು ಬೆಂಗಳೂರಾಗ ಇಡ್ರಿ, ಇಲ್ಲ ನಾ ಊರಿಗೆ ಬರ್ತೀನಿ ಅಂತಂದೆ. ನಿಮ್ಮ ಅವತ್ತಿನ ನಾಯಕರನ್ನ ಕೇಳ್ರಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಗಂಗಾಧರ ದೊಡ್ಡ ಮನೆಯವರು ಏನ್ ಮಾಡಿದ್ರು, ಫೋನ್ ಹಚ್ಚಿ ಕೇಳಿದ್ರು. ಆಯ್ತು, ನೀ ಬಂದು ಬಿಡು ಅಂತಂದೇಳಿ ಹೇಳಿದ್ರಂತ ಬಂದ್ವಿ. ಅವತ್ತ ಆಕಾಂಕ್ಷ ಆದ್ರೂ ಅಲ್ಲಿ ನಮ್ಮ ರೆಸಾರ್ಟ್ನಾಗ ರೇಷನ್ ಇಲ್ಲದಕ್ಕ ಊಟ ಬಂದ್ ಮಾಡಿದ್ರು. ನಾನು ಕ್ಯಾಂಡಿಡೇಟ್ ಅಲ್ಲದಿದ್ರು ಗಂಗಾಧರ ದೊಡ್ಡ ಮನೆ ಇರ್ತಾನೆ 50,000 ರೂಪಾಯಿ ಕೊಟ್ಟು ಬಂದೆ ಅವತ್ತ. ಎಲ್ಲರಿಗೂ ಉಳಿದ ಜನಕ್ಕೆ ಊಟಕ್ಕಲ್ರಿ, ನೀವು ಇಕ್ಕಟ್ಟು ಇಸ್ಕೊಡ್ರಿ ಅಂತಂದು ಹೇಳ್ಕಟ್ಟ ಇವತ್ತಿಗೆ ಕೇಳ್ಬೋದು ನೀವು. ಇವತ್ತಿಗೆ ನಾ ಅಮೌಂಟ್ ನನಗೆ ವಾಪಸ್ ಬಂದಿಲ್ಲ. ಆಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು 2 ದಿನ ಆಗಿಂದ ನಾನಾ ಸೂಚಕ ಅದೇ ಓದಿ. ಅವತ್ತಿನವರೆಗೂ ನನಗೂ ಏನು ಯಾವುದೇ ತರಹದ ಇದು ಇಲ್ಲ, ಗೊಂದಲಿಲ್ಲ. ಆಮೇಲೆ ಏನಾಯ್ತು, ನನಗ್ ಕೊಡ್ತೀನಿ ಅಂದಿದ್ರಿ, ಯಾಕೆ ಕೊಡ್ಲಿಲ್ಲ ಅಂತಂದೇಳಿ ಕೇಳಿದೆ. ಅವತ್ತಿನ ದಿನದಲ್ಲಿ ಅಂಗಡಿ ಸಾವುಕಾರರು ಹಾಗೂ ನೇಗ್ಲಿ ಶಂಕರಪ್ಪಣ್ಣ, ನಾನು, ನಾಯಕರು ಒಂದು ಆಫೀಸ್ನಲ್ಲಿ ಕೂತ್ವಿ. ಕುಂತಿದ್ ಏನಾಯ್ತು, ಮಾಂತೀಶ ನಿನಗೆ ಕೊಡ್ಬೇಕಂತ ಮಾಡಿದ್ ನಾನು. ಒಬ್ರು ಇವರು ಈಗೇನ್ ಮಾತಾಡ್ತಾರಲ್ಲ, ಇವರು ಹಿರೇವತ್ಗೇರಿ ವೋಟಿಂಗು
ಚಿಕ್ಕ ಕೊಡಗಲಿ ರೇಟಿಂಗು ಇವ್ರು ಮೂವರ್ನು ಹಾಕಿಸಂಗಿಲ್ಲವ, ಅದಕ್ಕೆ ನಾನು ನಿನಗೆ ಕೊಡಾಕತ್ತಿಲ್ಲ, ನೀನು ಸ್ವಸ್ಥ ಹಾಕಂಗಿಲ್ಲ ಅನ್ನಕತ್ತೇನ ಅಂತಂದು ಹೇಳಿದ. ಅವತ್ತೇ ಕೇಳಿದ್ ನಾನು, ಹಂಗಾರ ನಾನಾದ್ರ ಹಾಕ್ಬೇಕು ತಾವಾದ್ರ ಹಾಕಂಗಿಲ್ಲ ಅಂತ ಕೇಳಿದ್ ನಾನು ಕ್ವಶನ್. ಕೇಳಿದ ಅಲ್ಲೇನಾಯ್ತು, ಇನ್ನು ಏನೋ ಎಡವಟಕ್ಕೆ ಬೀಳತ್ತಂತಂದು ಹೇಳಿ, ಇಲ್ಲ ನೀನ ನಾಮಿನೇಷನ್ ಮಾಡಿಬಿಡು ನಾಳೆ ಹೋಗಿ ಅಂತಂದೇಳಿ ಅಂತಂದ್ರು. ನಾನು ನಾಮಿನೇಷನ್ ಮಾಡಾಕ ಮರುದಿನ ರೆಡಿ ಆಗಿದ್ದೆ. ರೆಡಿ ಆ ಟೈಮ್ನಾಗ ಏನಾಯ್ತು, ಉಸಿರು ರಸ್ತದಾಗ ಒಂದು ಕೇಸ್ ಆಗ್ತದ. ಅವತ್ತ ಕೇಸ್ ಆಗಿದ್ಕ ಆ ಗದ್ದಲ್ದಾಗ ಇದು ಹೋಗ್ಬಿಡ್ತು. ಇದು ಹೋಗಿಂದ ನಂದು ಕ್ಯಾನ್ಸಲ್ ಅನ್ನಂಗ ಇದು ಆತು. ಅವತ್ತಿನವರೆಗೆ ಸುಮ್ಮನೆ ಇದ್ದ ನಾನು. ಸುಮ್ಮನೆ ಇದ್ದ ಮೇಲೆ ನನಗ ಒಬ್ಬವನರ ನನ್ನ ಕೂಡ ಬಿಜೆಪಿ ಅವರ ಅಲ್ಲಿ ಯಾವನರಲ್ಲಿ ನನ್ನ ವೈಯಕ್ತಿಕ ಒಬ್ಬವನರ ಭೇಟಿಯಾಗ್ಯಾನ ನಾ ಡಿಮ್ಯಾಂಡ್ ಇಟ್ಟೀನಿ ಅನ್ನೋದಿತ್ತಂದ್ರ ಇವತ್ತ ಹೇಳಿಸ್ಬಿಡ್ರಿ, ನೀವು ಹೇಳಿದ್ದು ಕೇಳ್ತೀನಿ. ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಏನಿಲ್ಲ. ನಾನು ಇವ್ರು ನಾ ಕ್ಯಾಂಡಿಡೇಟ್ ಅಂದ್ಕೊಳ್ಳಿ ನಾನೇನ್ ಮಾಡಿದೆ, ಒಂದಿಬ್ರು ಮೂವರನ್ನ ಬಿಜೆಪಿ ಅವ್ರನ್ನ ನನಗೆ ವೋಟ್ ಹಾಕ್ರಿ ಅಂತಂದೇಳಿ ಏನೋ ಒಂದು ನಿರ್ಧಾರ ಮಾಡ್ಕೊಂಡೆ ಅವ್ರು ಕೂಡ. ಆಮೇಲೆ ನವಲಿರಾಮಠ್ ಸರ್ ತಲೆ ಕೊಪ್ಪಳಕ್ಕೆ ಹೋದೆ. ಅವ್ರದ್ದು ಒಂದು ವೋಟಿಂಗ್ ಇತ್ತು ಇದ್ರೊಳಗ. ವೋಟಿಂಗ್ ಇದ್ದಾಗ ಅವ್ರಿಗೆ ಕೇಳಿದ್ ನಾವು ಹೋಗಿ ಅಲ್ಲಿ ಹೋಗಿ ಕುಂತೀವಿ. ಈಗೇನು ಇನ್ನೊಬ್ರು ಕ್ಯಾಂಡಿಡೇಟ್ ಇದ್ರಲ್ಲ, ಅವ್ರು ಫೋನ್ ಹಚ್ಚಿದ್ರು ಅವ್ರಿಗೆ ಆ ಟೈಮ್ನಾಗ. ನಮ್ಮ ಮುಂದೆ ಇದು ನಡೆದ ಘಟನೆ ಇದು. ಸರ ನಾನು ವೋಟ್ ಇದನ್ನ ಮಾಡ್ರಿ ಅಂತಂದೇಳಿ ಅಂತ ನಂದು. ಹೌದು, ನಿಮಗ್ ಮಾಡಿದ್ರೆ ನಮ್ಮದ್ರೊಳಗೆ ಬರ್ತೀಯ ನೀನು ಅಂತ ಕೇಳಿದ್ರ ಅವತ್ತಿನ ಮೀಟಿಂಗ್. ನಾನಾ ಸಾಕ್ಷಿ ಒಂದ್ 3-4 ಮಂದಿ ಇದೀವಿ ಅವತ್ತ. ಇವ್ರು ಫೋನ್ ಹಚ್ಚಿ ಏನಂದ್ರು, ಸರ ಇತ್ತೊಂದು ಸಂಬಂಧ ಮಿಕ್ಕಿ ಬಿಟ್ಟೈತಿ, ಅವ್ ಬಿಜೆಪಿದು ಮಿಕ್ಕಿ ಬಿಟ್ಟೈತಿ, ನೀವು ಒಬ್ರು ಬಂದಿದ್ ಚಲೋ ಆತು, ನಿಮ್ಮ ಕಡೆ ಪಕ್ಕಾ ಬರ್ತೀವಿ, ನಾವು ಇಬ್ರು ನೀಚರ ಅದಾರ, ನನಗ್ ಇದೊಂದು ಸಹಾಯ ಮಾಡ್ರಿ ಅಂತಂದೇಳಿ ಅವತ್ತು ನೀವ ಅಂದಿರಿ. ಅದು ಆಯ್ತು. ನವಲಿರಾಮಠರು ಹೇಳಿದ್ದು ಏನಪ್ಪ ಅಂತಂದ್ರ, ಬಡವರಿಗೆ ಯಾವ್ದಾರ ಒಂದ್ ಇದನ್ನು ಮಾಡ್ರಿ ಅಂತಂದ್ ಹೇಳ್ಯಾರ. ಯಾವುದೇ ರೀತಿಯಿಂದ ಕಮಿಟ್ಮೆಂಟ್ ಅಂಕರ್ ಆಗಿಲ್ಲ. ನೀವೇನ್ರ ಗೆದ್ರ ಬಡವರಿಗೆ ಒಂದು ಸೀಟ್ ಕೊಡ್ರಿ, ಬಡವ್ರ ಬಗ್ರಿ ಪುಗ್ಸೆಟ್ಟೆ, ಯಾವ್ದೇನ್ ರೊಕ್ಕ ರೂಪಾಯಿ ತಗೊಂಡಲ್ಲ. ಇಷ್ಟೆಲ್ಲ ಮೀರಿ ನಾನು ಅವ್ರದೇ ಗಾಡಿ ಒಳಗೆ ಬಾಗಲಕೋಟೆಗೆ ಹೋದ ಮೇಲೆ ನಾನಲ್ಲಿ ಸಾಲ ಹಿಡಿದು ಹೋಗಿ ನಿಂತೀವಿ. ಒಬ್ಬ ನಾಯಕ ನನ್ನ ಸೈಡ್ ಕರೆದು ಏನ್ ಹೇಳಿದ್ನಂದ್ರ, ಅವ್ರ ಏನ್ರ ಇದ್ರೊಳಗೆ ಭಾಗವಹಿಸಿದ್ರ ಅದನ್ನ ಮುಂದೆ ಹೇಳ್ತೀನಿ ನಾನು. ಇದು ಕ್ವಶನ್ ಮಾರ್ಕ್. ಇದು ಅವತ್ತ ನಾನು ಸೈಡ್ ಕರೆದ ಅದನ್ನ ಇವರು ನೋಡ್ಯಾರ, ಶಾಂತಿ ಇವರು ನೋಡ್ಯಾರ, ಇನ್ನೊಬ್ರು ನೋಡ್ಯಾರ, ನನ್ನ ಸೈಡ್ ಕರ್ಕೊಂಡು ಹೋಗಿತ್ತು. ಅದಕ್ಕ ಯಾವುದೇ ಇರ್ಲಿ, ನೀವು ಸಾಕಷ್ಟು ಮಾಡ್ತೀರಿ. ಈಗ ಏನ್ ಮಾಡ್ತೀರಿ, ಒಬ್ಬ ನಾಯಕ ಹೇಳ್ತಾನಂದ್ರ ಅಲ್ಲಾಗಿದ್ದು ಮಾಡ್ತೀರಿ, ಹೌದಾಗಿದ್ದು ಮಾಡ್ತೀರಿ, ಎಲ್ಲದೂ ಮಾಡ್ತೀರಿ. ಹಂಗಂದ ಮ್ಯಾಗ ನಾವ ಮಾಡಿದ್ವಿ, ನಾವು ನೀಚ ಅದು ಅಂತಂದ್ರ ನಾವು ಆ ಮಾತು ಅನಿಸ್ಕೊಳಕ್ತಾ ಇರಲ್ಲ. ಯಾರ್ದು 10 ರೂಪಾಯಿ ತಿಂದಿಲ್ಲ, ಏನ್ ಮಾಡಲ್ಲ. 25, 23, 24 ವರ್ಷ ಕಾಂಗ್ರೆಸ್ನಾಗ ಇದ್ರು ಯಾರ್ದು 10 ರೂಪಾಯಿ ತಿಂದಿಲ್ಲ. ನಾವು ಸ್ವಂತ 2013 ಇವತ್ತ ಇವ್ರಿಲ್ಲ ಕಾಕರ್, ಶಿವಾನಂದ್ ಕಾಕರ್, ಅವ್ರು ಬಂದ್ ಹೊತ್ನ್ಯಾಗ 1,80,000 ರೂಪಾಯಿ ನಮ್ ಮನಿ ತಂದು ಕೊಟ್ಟು ಕೃಷ್ಣಾಪುರ ಆದಾಪುರ ಇದಕ್ಕೆ ಹಂಚಿಸಿವಿ ನಾವು. ಅಷ್ಟು ನಿಯತ್ತಾಗಿ ಮಾಡಿದಾರ ನಾವು. ಆಮೇಲೆ ಪಕ್ಷದ್ರೋಹಿ ಅಂತದಂತಾರ. 2018 ನಾನ ಹೇಳಿದ್ನಲ್ಲಪ್ಪ, ಒಂದ್ ಸ್ವಲ್ಪ ಡಿಸ್ಪ್ಯೂಟ್ ಆಗ್ಯಾರ, ಸಾಹೇಬರು ಕೂಡ ಸರಿ ಇಲ್ಲ, ಇಂಥರ್ ಸರಿ ಇಲ್ಲ, ಅಂತರ್ ಸರಿ ಇಲ್ಲ ಅಂತ ಅಂದಾಗ ನಾನ ಸ್ವತಃ ಹೇಳಿದೆ ಅದನ್ನ. ನೀವೇನಂದ್ರಿ ಅವಾಗ, ಅವ್ನ್ ಸೊಕ್ಕ ಬಾಳಗೈತಿ, ಇದೇನ್ ಸೈಲೆಂಟ್ ಇದ್ದು ಬಿಡಮು, ಸುಮ್ನೆ ಇರ್ರಿ ಅಂತ ಹೇಳಿದ್ರಿ. ಇದು ಎಲ್ಲ ಸುಳ್ಳ? ಯಾರ ಹಂಗಾರ ಪಕ್ಷದ ಇದನ್ನ ಮಾಡಿದಾರ? ನಾವು ಆ ನಾಯಕನ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಿವಿ. ನಾವು ನಿಮಗ್ ನಿಯತ್ತಾಗಿದ್ದೀವ್ರಿ, ನಮಗ್ ಹಲ್ಲು ಗಳಿಬೇಡ್ರಿ, ನೀವೆಂದ ಹಲ್ಲು ಗಳಿತೀರಿ, ನಾವ್ ಅಂದ ಇಲ್ಲಿ ಇರಂಗಿಲ್ಲ ಅಂತಂದ್ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿವಿ. ನಮಗಾದ್ರ ಆತ ಗುರುನ, ರಾಜಕೀಯ ಗುರುನ ಇಲ್ಲ ಅನ್ನಂಗಿಲ್ಲ. ಆದ್ರೆ ನಮಗ್ ಯಾವಾಗ ದ್ವೇಷ ಮಾಡಾಕತ್ತಿದ ಅವಾಗ ಹೊರಗೆ ಬಂದಿವಿ. ನವಲಿರಾಮಠರು ಅವಾಗ ಇದೇನ್ ಕಮಿಟ್ಮೆಂಟ್ ಇತ್ತಲ್ಲ, ಪಾಪ ಒಂದು ಮಾತು ಕೇಳಿದಾಗ ಅವತ್ತ ನನಗೆ ಅದರ ಅರ್ಧ ರೊಕ್ಕ ಕೊಟ್ಟಿದ್ರು. ಇಲ್ಲ ನೀನಾರ ಆಗೋ ಕಡೆಗೆ ನಾನು ಆಕಾಂಕ್ಷಿದ್ದೆ, ನಾನಂಕರ ಆಗಂಗಿಲ್ಲ, ನೀನಾರ ಹಾಕಿಲ್ಲ, ನಿನ್ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಐತಿ, ನೀನಾರ ಆಗಂತಂದೇಳಿ ಅವ್ರು ಇದನ್ನ ಮಾಡಿದ್ರು. ಅದು ಆಗಿಂದ 30 ಒಂದೇನೋ ಕಮಿಟ್ಮೆಂಟ್ ಆಗ್ತದ. ಆದ್ಮ್ಯಾಗ ನಾನು 10 ಕೊಟ್ಟೆ ಒಂದೇನೋ ಒಂದು ಕೆಲಸಕ್ಕ. ಆಮೇಲೆ ಯಾರು ಗಂಜಾಳ ಮಾಂತೇಶ್ವರ್, ನಾವು ಬೆಂಗಳೂರಿಗೆ ಹೋದಾಗ ಇಸ್ಕೋ ಅಂತ ಹೇಳಿದ್ರಿ ನೀವು ಆ ದುಡ್ಡು. ಗಂಜಾಳ ಮಾಂತೇಶ್ವರ್ ನಾನು ಫೋನ್ ಹಚ್ಚಿದ, ನಾ ಒಂದ ಮಾತಂದೆ, ನಿಮ್ಮ ಜವಾಬ್ದಾರಿ ಇತ್ತಂದ್ರೆ ನಾನು ಕೊಡ್ತೀನಿ, ಇಲ್ಲ ಅಂದ್ರೆ ನಾನು ನಿಮ್ ಜವಾಬ್ದಾರಿ ತಂದು ಕೊಡ್ತೀನಿ, ಇರ್ಲಿಕ್ಕಂದ್ರೆ ಇಲ್ಲ ಅಂತ ಹೇಳಿದೆ. ಅವರು ಇದನ್ನ ಗ್ಯಾರಂಟಿ ಮಾಡ್ಕೊಂಡು ಮೂಡ್ತೀನಪ್ಪ ಅಂತ ಹೇಳಿದ್ರು. ಆಮೇಲೆ ಅದನ್ನ ಅವಾಗ ತಗೊಂಡು ಹೋಗ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರು, ಅವ್ರ ಅಣ್ಣ, ಅವ್ರ ಬ್ರದರ್, ಗಂಜಾಳ ಮಾಂತೇಶ್ವರ್ ಬ್ರದರ್, ಪಾಪ ಮಾಂತೇಶ್ ಬ್ಯಾಂಕ್ ಮ್ಯಾನೇಜರ್ 10 ಲಕ್ಷ ರೂಪಾಯಿ ತಾವು ನಡವರ್ಕಾಯಿ ತಗೊಂಡ್ರು.
ಒಂದು ಆರು ತಿಂಗಳು ಹೋಯ್ತು, ವರ್ಷ ಹೋಯ್ತು. ನಾನು ಪಾಪ ಅವ್ರನ್ನ ಕೇಳಿದೆ. ಪಾಪ ಅವರು ತಮ್ಮ ರಿಟರ್ನ್ ಬಂದ ಅಮೌಂಟ್ ಒಂದು ವರ್ಷ ಆದ ಮ್ಯಾಗ ಕೊಟ್ಟರು ನನಗ. ಅವ್ರು ಕೊಟ್ಟರೋ ಬಿಟ್ಟರೋ ಗೊತ್ತಿಲ್ಲ, ನಾ ಬಿಡ್ಲಿಲ್ಲ ಅದನ್ನ. ಅವ್ರ ಕಲೆ ಬಿದ್ದು ಕೊಟ್ಟರು ಪಾಪ ಅವ್ರ ಬಗ್ಗೆ ಚಿರಋಣಿ ನಾನು. ಯಾಕಂದ್ರೆ ನಾನು ಸಾಲ ಸೋಲ ಮಾಡಿನ ಆ ರೊಕ್ಕ ತಮ್ಮಂದಿಟ್ಟಿದ್ದೆ. ಆಮೇಲೆ ನರಗುಂದ್ ಸಿದ್ದಣ್ಣರು ಇದ್ರಾಗ ಆಕಾಂಕ್ಷಿಗಳಿದ್ರು. ನರಗುಂದ್ ಸಿದ್ದಣ್ಣರಿಗೆ ಸ್ಟಾರ್ಟಿಂಗ್ ಅವ್ರದ್ದು ವೋಟಿಂಗ್ ಪವರ್ ಬರ್ಲಾರ್ದಂಗ ಮಾಡಿಬಿಟ್ರ ಅದನ್ನ ನಮ್ ಕಣ್ಣಿಲ್ಲೇ ನೋಡಿಲ್ಲ ಅದನ್ನ. ಅವತ್ತಿನ ಮಟ್ಟಿಗೆ ಹಿರೇ ಮನಸ್ಸ ಅಂತಂದೇಳಿ ನರಗುಂದ್ ಸಿದ್ದಣ್ಣರ ಆಕಾಂಕ್ಷಿಗಳಿದ್ರು. ಅವ್ರನ್ನ ಯಾವ್ದೇ ತರದಿಂದ ವೋಟಿಂಗ್ ಬರ್ಲಾರ್ದಂಗ ಮಾಡಿಬಿಟ್ರು. ಆಮೇಲೆ ಮುನ್ಸಿಪಾಲಿಟಿ ಇಲೆಕ್ಷನ್ ದೇವಾನಂದ್ ಕಾಶ್ಯಪ್ನವ್ರದ್ದು ಅಧ್ಯಕ್ಷ ಆಗ ಮುಂದ್ಗಡೆ ನಾವು ಒಂದು ಸೀಟ್ ತಂಬರ್ತೀನಿ ಅಂತ ಹೇಳಿದೆ. ಅವಾಗ ಏನಂದ್ರಿ ನೀವು, ತರಕ್ ಹೋಗ್ಬೇಡ, ನೀ ಸುಮ್ಮನೆ ಇದ್ದು ಬಿಡ ಅಂತಂದ್ರಿ. ಮತ್ ಇವೆಲ್ಲ ಪಕ್ಷ ವಿರೋಧಿ ಅಲ್ಲ ಇವು. ಮತ್ತೇನ್ ಹೇಳ್ತೀರಿ, ಈ ನೀವು ಬಂದಿರೋದ 2008ರಾಗ. ಅದು ತಳವಾರ ಶಂಕರ್ ಅವ್ರು ಕರ್ಕೊಂಡ್ ಬಂದಾರ. ಯಾರ ಎಲ್ಲಿ ತುಳಿದ್ರಿ, ಏನ್ ಮಾಡಿದ್ರಿ ಎಲ್ಲಾ ಬರ್ತದವು. ಅಲ್ಲಿ ಒಂದು ಸಿಸ್ಟಮೆಟಿಕ್ ಐತಿ. ಅವ್ ಸಾಹೇಬ್ ಬರೋದ್ರಾಗ ಇಲ್ಲಿ ಏನೈತಿ, ಸಾಹೇಬ್ ಸಿಟ್ನಾಗ ಅದಾನ, ನೀವು ಭೇಟಿ ಆಗ್ಬೇಡ್ರಿ ಅಲ್ಲಿ ಇದ್ದಾರ. ಪಾಪ ನನ್ನ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾರು ನೋಡಿ ಒಮ್ಮೆ ಪಶ್ಚಾತ್ತಾಪ ಆಗತ್ತ. ಇಷ್ಟು ನಿಯತ್ತಾಗಿ ಮಾಡ್ತಾರ, ಇದನ್ನ ಮಾಡ್ತಾರ, ಏನಪ್ಪ ಇವ್ರು ಬಾಳೆ ಅನ್ನಂಗಾಗತ್ತ. ಪ್ರತಿಯೊಬ್ಬರದು 10 ರೂಪಾಯಿ ಬೆಲೆ ಐತೆ ಅಲ್ಲಿ ಕಾಂಗ್ರೆಸ್ ನನ್ನ ಸ್ನೇಹಿತರಿಗೆ. ನಾನು ಒಂದು ನಮ್ಮ ದೋಸ್ತಿಗೆ ಮೌನೇಶ್ ಒಡ್ಡಾರ ಮ್ಯಾಗ ಕಂಪ್ಲೇಂಟ್ ಮಾಡಾರ, ರೌಡಿ ಮರ್ಡರ್ ಕೇಸ್ ಸೇರ್ಸಾಕತ್ತಿದ್ರು. ಅವತ್ತ ನನ್ನ ಗಾಡಿ ತಗೊಂಡೋಯ್ತು, ಅದು ಸತ್ಯ ಬರ್ತಿದ್ದಕ್ಕ ಇದು ಸಾಧ್ಯ ಇಲ್ಲ ಅಂತಂದೇಳಿ ನಾನು ಒಂದು ಚಾಲೆಂಜ್ ಆಕ್ಷನ್ ಆತನ ಉಳಿಸಿದೆ. ಗುರು ಸೀನಪ್ಪನ್ನ, ಇದನ್ನ ಮೌನೇಶ್ ಒಡ್ಡರನ್ನ. ಇವತ್ತು ಯಾರೇ MLA ಆದ್ರು ಈ ಜೋಶಿಕಲ್ ಬೋವಿ ಸಮಾಜ, ಲಮಾಣಿ ಸಮಾಜ ಏನೈತಲ್ಲ, ಅವ್ರಲಿಂತ್ರ ನಿಮಗೆ ಧೈರ್ಯ ಐತಿ ಹೊರತಾಗಿ ನಿಮ್ ವೈಯಕ್ತಿಕ ಯಾವ ಧೈರ್ಯನೇ ಇಲ್ಲ ಇದ್ರೊಳಗ. ನಾವ್ ಯಾವ ಪಕ್ಷಕ್ಕೂ ಮೋಸ ಮಾಡಿಲ್ಲ. ಡೈರೆಕ್ಟ್ ಟು ಡೈರೆಕ್ಟ್ ಹೇಳಿ ಬಂದೀವಿ ಹೊರತಾಗಿ ಯಾರಿಗೆ ಮೋಸ ಮಾಡಬೇಕನ್ನೋದಂಕ ನಮ್ಮ ಜೀವನ ಮಂದಾಗ ಇಲ್ಲ. ನಮ್ಯಾಗಿನ್ನ ಕಾಡೋದಿತ್ತಂದ್ರೆ ಇನ್ನ ಎಷ್ಟು ಕಾಡ್ತೀರಿ ಕಾಡ್ರಿ, ಏನ್ ಮಾಡ್ತೀರಿ ಮಾಡ್ರಿ, ಅದನ್ನ ನಾವು ಅನುಭವಿಸಕ್ತಾ ಇರ್ತೀವಿ. ಆದ್ರ ನಮಗೊಮ್ಮೆ ಟೈಮ್ ಚಲೋ ಬಂತಂದ್ರ ಅದ್ರ ಬಡ್ಡಿ ಸಮೇತ ತೀರಿಸ್ಲಿಲ್ಲ ಅಂದ್ರ ನಾವು ಅಪ್ಪು ಹುಟ್ಟಿದ ಮಕ್ಕಳನ್ನ ಅಲ್ಲ. ಇದನ್ನ ಯಾರ ಎಕ್ಸ್ಪೆಕ್ಟ್ ಮಾಡ್ಕೊರಿ. ಕೇಸ್ ಹಾಕ್ತೀರಾ, ಇದನ್ನ ಹಾಕ್ತೀರಾ, ಸುಳ್ಳು ಕೇಸ್ ಹಾಕ್ತೀರಾ, ಗಕ್ಕತ್ತು ಮಾಡ್ರಿ. ನಾವು ಭದ್ರದೀವಿ. ಮಂದಿ ಹೆಂಗ್ ಓಡೋಂಗಿಲ್ಲ, ಜೈಲಿಗೆ ಬಿದ್ದಾದ್ರೂ ಬರ್ತೀವಿ. ರೌಡಿ ಶೀಟ್ರು ಮಾಡ್ತೀವಿ. ಅಪ್ಪ ನಾವೇನ್ ರೌಡಿಗಳ? ದಾನ ಧರ್ಮ ಕೈ ಮಾಡಿದ್ದು ಯಾವ್ದೋ 10 ರೂಪಾಯಿ ತಿಂದಿಲ್ಲ ನಾವು ಇದ್ರೊಳಗ. ರೌಡಿ ಅನ್ನೋದು ನಮ್ಮ ಜೀವನದಾಗಿಲ್ಲ. ನಾವು ಇರೋದ SC ಭಜಂತ್ರಿ ಜನ, ಬೋವಿ ಸಮಾಜ, ಕುರುಬರು, ಮಾದ್ರು ಇವ್ರ ಜೊತೆನ ಒಡನಾಟ ನಮ್ಮದು. ಯಾರು ಕೂಡ ಇರೋದಿಲ್ಲ ನಮ್ಮದು. ಆದ್ರೂ ಏನ್ ಮಾಡ್ತೀರಿ ನೀವು? ಹಚ್ಚೋದು ನೀವು ಮಾಡ್ತೀರಿ. ಈ ನಮ್ಮ ಪಂಚಾಯತಿ ಇಳಿಸಿದ್ಯಾ ಸ್ವಾಗತ, ರಾಜಕಾರಣಿದು. ಆಮೇಲೆ ಇದು ಏನ್ ಪಕ್ಷಿದ ಓಟ್ ಅಲ್ಲ ಇದು. ನಾವೇನ್ ನಿಮ್ಗ ಹಾಕ್ಬೇಕು, ನನ್ನ ಹಾಕಿದ್ದು ನಾವ್ ಬೇಕಾದಾಗ ಹಾಕ್ಬೋದು ಓಟು. ನೀವು ನಾನು ಆಕಾಂಕ್ಷೆ ಆಗಿದ್ದ ನನ್ ತಪ್ಪಿಸಿದ್ರಲ್ಲ, ಅದಲ್ಲ ಮೋಸ. ತಾಲೂಕ್ ಪಂಚಾಯತಿ ಒಳಗ ಉಪಾಧ್ಯಕ್ಷ 4 ಮಂದಿ, ಅಧ್ಯಕ್ಷನ ಮಾಡ್ಬೇಕಂದ್ರೆ 4 ಮಂದಿ ಇದನ್ನ ಮಾಡಿತ್ತು. ಜಾತಿಗೆ ಒಂದ್ ಅಂತಂದೇಳಿ, ಒಬ್ರು ಕುರುಬರು, ಒಬ್ರು ಗಾಣಿಗರು, ಒಬ್ರು ರೆಡ್ಡಿ, ಒಬ್ರು ಪಂಚಮಶಾಲಿ ಅಂತಂದೇಳಿ. ನೀವೇನ್ ಮಾಡಿದ್ರಪ್ಪ? ಕುರುಬರು ಮಾಡಿದ್ರಿ, ಫಸ್ಟ್ ಗಾಣಿಗರನ್ನ ಮಾಡಿದ್ರಿ, ಪಂಚಮಶಾಲಿ ಮಾಡಿದ್ರಿ, ನಂದು ಮಾಡೋದು ಬರ್ತಂತಂದೇಳಿ ಹೊಳ್ಳಿ ಮತ್ತ ನಿಮ್ಮ ಮಂದಿದ ಮಾಡಿದ್ರಿ. ಯಾಕಿದು ನೀವು ಮಾಡೋದಲ್ಲ, ಇದು ನಮ್ಗೆ ನಿಯತ್ತಾಗಿದ್ದಿಲ್ಲ ಅವಾಗ. ಅದಕ್ಕೆ ಯಾವತ್ತೂ ಯಾರು ಮೋಸ ಮಾಡ್ತಾರ ಏನನ್ನ ತಿಳ್ಕೊಂಡು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.